ಸಿಎಂ ಸಿದ್ದರಾಮಯ್ಯ ಆಪ್ತರ ಮಾಸ್ಟರ್ ಪ್ಲಾನ್ಗಳಿಗೆ ಹಿನ್ನಡೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಮೇಲುಗೈ ಸಾಧಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರತಿಯೊಂದು ಹಂತದಲ್ಲೂ ಸಿದ್ದರಾಮಯ್ಯ ಅವರ ಬಣಕ್ಕೆ ಹಿನ್ನಡೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗ್ತಾ ಇದೆ. ರಾಜ್ಯ ನಾಯಕರ ಬೆಂಬಲ ಸಿಗದೇ ಇದ್ರೆ ನನಗೆ ಪರವಾಗಿಲ್ಲ, ಹೈಕಮಾಂಡ್ ಕೃಪಾ ಕಟಾಕ್ಷಿದೆ ಅಂತ ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಹೆಸರಿಗೆ ಕೊಕ್ಕೆ ಹಾಕಿದ್ದು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ಗೂ ಬ್ರೇಕ್ ಹಾಕಿದವರು ಇದೇ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮೂಲಕ ಈಗ ಪ್ರತಿಯೊಂದು ಹಂತದಲ್ಲೂ ಮಗ್ಗಲ ಮುಳ್ಳಾಗ್ತಾ ಇದ್ದಾರೆ, ಬ್ರೇಕ್ ಹಾಕ್ತಾ ಇದ್ದಾರೆ. ಕಾರಣ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬಣ ಆಕ್ಟಿವ್ ಆಗಬಾರ್ದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹಾದಿಯನ್ನು ತಪ್ಪಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳು, ಅಜೆಂಡಾಗಳು ನಡೀತಾ ಇದೆ. ಈ ಡಿನ್ನರ್ ಪಾಲಿಟಿಕ್ಸು ಇವೆಲ್ಲವೂ ಅದೇ ತಂತ್ರಗಳು. ಅಥವಾ ದಲಿತ ಸಿಎಂ ತಂದು ಕೂರಿಸಬೇಕು ಸಿದ್ದರಾಮಯ್ಯ ಇಳಿದ ಮೇಲೆ ಆ ಒಂದು ಪರಿಸ್ಥಿತಿ ಬಂದರೆ ಅಂತ. ಹಾಗಾಗಿ ಪಕ್ಷದ ವೇದಿಕೆ ಅಡಿಯಲ್ಲೇ ಕಾರ್ಯಚಟುವಟಿಕೆಗಳು ನಡೀಬೇಕು ಅಂತ ಸೂಚನೆಯನ್ನು ಕೊಡಿಸ್ತಾ ಇದ್ದಾರೆ. ಹೆಚ್ಚುವರಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೇಳಿಕೆಗಳಿಗೂ ಕಡಿವಾಣ ಹಾಕ್ತಾ ಇದ್ದಾರೆ. ನೋಡಿ, ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಚರ್ಚೆ ಇತ್ತು. ಅವ್ರು ಬಿಟ್ಕೊಡಲ್ಲ, ಒಬ್ಬರಿಗೆ ಒಂದೇ ಸೀಟು, ಈ ರೀತಿ. ಅದರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ದು ಅದರದ್ದು ಆಯಿತು, ಪವರ್ ಶೇರಿಂಗ್ದು ಅದರದ್ದು ಕೂಡ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಈ ನಡುವೆ ಟೆಂಪಲ್ ರನ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಮಿಳುನಾಡು ತಂಜಾವೂರು ಅಲ್ಲಿ ಪ್ರತ್ಯಂಗಿರ ಹೋಮ ಅದು ಇದು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕೆ, ಏನಾದರೂ ಶಪಥ ಮಾಡಿದ್ದಾರೆ ಡಿಕೆ ಶಿವಕುಮಾರು? ಡಿಕೆ ಶಿವಕುಮಾರ್ ಹೇಳಿಕೆಗಳ ಮೇಲೆ ಸಿದ್ದರಾಮಯ್ಯ ಆಪ್ತರು ನಿಗಾ ವಹಿಸಿದ್ದಾರೆ, ಎಲ್ಲ ಗಮನಿಸ್ತಾ ಇದ್ದಾರೆ. ಇತ್ತ ದಲಿತ ಸಚಿವರು ಶಾಸಕರ ಸಭೆಗೆ ಮತ್ತೊಮ್ಮೆ ಸಿದ್ಧತೆಗಳು ನಡೀತಾ ಇದೆ. ಡಿಕೆಶಿ ವಿರುದ್ಧ ತಿರುಗಿ ಬೀಳೋಕ್ಕೆ ಆಪ್ತರು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ನೋಡಿ, ಇಲ್ಲಿ ಡಿಕೆ ಶಿವಕುಮಾರ್ ಅವರು ದಿನದಿಂದ ದಿನಕ್ಕೆ ಹೈಕಮಾಂಡ್ಗೆ ಹತ್ತಿರ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಲಿಷ್ಠರು, ರಾಜ್ಯ ಕಾಂಗ್ರೆಸ್ ಸಂಬಂಧಪಟ್ಟಂಗೆ. ಆಯಿತು, ನಿಮ್ಮ ಸರ್ಟಿಫಿಕೇಟ್ ನಂಗೆ ಬೇಕಾಗಿಲ್ಲ, ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡೋರು ಸಿ ಎಂ ವಿಚಾರದಲ್ಲಿ, ನನಗೆ ಅವರ ಆಶೀರ್ವಾದ ಇದ್ದರೆ ಸಾಕು ಅನ್ನುವಂಥ ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ನೋಡಿ, ಒಂದೇ ಒಂದು ಫೋನು, ಡಿನ್ನರ್ಗೆ ಬ್ರೇಕ್ ಬಿತ್ತು. ಪರಮೇಶ್ವರ್ ಅವರು ಔತಣಕೂಟ ನಡಿಬೇಕಾಗಿತ್ತು, ಬ್ರೇಕ್ ಬಿತ್ತು. ಅವರೆಲ್ಲರೂ ಈಗ ಡಿ ಕೆ ಶಿ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ, ಬಹಿರಂಗವಾಗಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಡಿ, ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಬೇಕು ಅಂತ ಎಲ್ಲ ಫಿಕ್ಸ್ ಆಗಿತ್ತು. ಆಮೇಲೆ ಏನಾಯಿತು, ಜನಕಲ್ಯಾಣ ಸಮಾವೇಶ ಅಂತ ಮಾಡಿದರು. ಅಂದರೆ ಇಲ್ಲಿ ಎಲ್ಲಿ ಸಿದ್ದರಾಮಯ್ಯನವರು ಬಣ ಮತ್ತೆ ಆ್ಯಕ್ಟಿವ್ ಆಗಿಬಿಡುತ್ತೋ, ಎಲ್ಲಿ ನನ್ನ ಓಟಕ್ಕೆ ಬ್ರೇಕ್ ಬಿದ್ದು ಬಿಡುತ್ತೋ ಅನ್ನುವಂಥ ಆತಂಕ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ.